ಏನು ಸಮಾಜ ಕಲ್ಯಾಣ ಸಚಿವರ ನಮ್ಮ ಸಮುದಾಯದ ಸಚಿವರನ್ನ ಕಪಾಳ ಮೋಕ್ಷ ಮಾಡ್ತೀವಿ ಅನ್ನೋ ಮಾತಾಡ್ತಾ ಇದ್ದಾರೆ. ಸೊ ಅದನ್ನ ನಿಜವಾಗ್ಲೂ ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ. ನಿಮ್ಗೆ ಒಂದು ವಾರ ಗಡುವು ಕೊಡ್ತೀವಿ. ಇನ್ನು ಕೇಸ್ ನೀವೇನಾದ್ರೂ ಕ್ಷಮೆ ಕೇಳಿಲ್ಲ ಅಂದ್ರೆ ಮುಂದಿನ ಹೋರಾಟ ನಮ್ದು ಉಗ್ರ ಹೋರಾಟ ಆಗುತ್ತೆ. ಇವತ್ತು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಗೆ ಎಲ್ಲರೂ ಕೂಡ ಇವತ್ತು ಬೆಂಬಲವನ್ನು ಕೊಟ್ಟಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಏನು ಚಿತ್ರದುರ್ಗದಲ್ಲಿ ಅವರು ಮಾತಾಡ್ತಕ್ಕಂಥ ಅವೇಳನಕಾರಿ ಮಾತಾಡಿದ್ದಾರೆ. ಏನು ಸಮಾಜ ಕಲ್ಯಾಣ ಸಚಿವರ ನಮ್ಮ ಸಮುದಾಯದ ಸಚಿವರನ್ನ ಕಪಾಳ ಮೋಕ್ಷ ಮಾಡ್ತೀವಿ ಅನ್ನೋ ಮಾತಾಡ್ತಾ ಇದ್ದಾರೆ. ಸೊ ಅದನ್ನ ನಿಜವಾಗ್ಲೂ ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ. ಈಗಾಗಲೇ ನಮ್ಮ ಮುಖಂಡರು ಮಾತಾಡ್ದಂಗೆ ಅವರು ಬಹಿರಂಗವಾಗಿ ಕ್ಷಮೆ ಯಾಚನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಅವರು ರಾಯಚೂರಿನಲ್ಲಿರುವಂಥ ಮನೆ ಆಗಿರ್ಬೋದು ಅಥವಾ ಅರಕೆರೆದಲ್ಲಿರುವಂಥ ಮನೆ ಆಗಿರ್ಬೋದು ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಅಣ್ಣ ತಮ್ಮರಾಗಿರ್ಬೇಕಾಗಿರೋರು ನಾವು ಯಾರನ್ನೋ ಮೆಚ್ಚಿಸಲಿಕ್ಕೆ ಯಾವುದೋ ಸಮುದಾಯನ ಓಲೈಸಲಿಕ್ಕೆ ಈ ರೀತಿ ತುಚ್ಛವಾದ ಮಾತುಗಳನ್ನು ನೀಚವಾದ ಮಾತುಗಳನ್ನು ಒಬ್ಬ ಮಾಜಿ ಶಾಸಕ ಮತ್ತು ಮಾಜಿ ಮಂತ್ರಿ ಮಾತಾಡ್ತಾರೆ ಅಂದ್ರೆ ನಿಜವಾಗಲೂ ಆ ಒಂದು ಸ್ಥಾನಕ್ಕೆ ಅಗೌರವ ತರುವಂತ ನಾಲಾಯಕ್ ಶಿವನಗೌಡ ನಾಯಕ್ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆ ಒಂದು ವಾರ ಗಡುವು ಕೊಡ್ತೀವಿ. ಇನ್ನು ಕೇಸ್ ನೀವೇನಾದ್ರೂ ಕ್ಷಮೆ ಕೇಳಿಲ್ಲ ಅಂದ್ರೆ ಮುಂದಿನ ಹೋರಾಟ ನಮ್ದು ಉಗ್ರ ಹೋರಾಟ ಆಗುತ್ತೆ. ಆ ಹೋರಾಟಕ್ಕೆ ಏನೇ ಆಗುವಗಳಾದ್ರೆ ಕಾನೂನು ತೊಡಕುಗಳಾದ್ರೆ ಅಥವಾ ಕಾನೂನು ಸುವ್ಯವಸ್ಥೆ ಹದಗೆಟ್ರೆ ಅದಕ್ಕೆ ನೇರ ಕಾರಣ ಶಿವನಗೌಡ ನಾಯಕ್ ಅಂತೇಳಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದನ್ನ ತಿಳ್ಕೊಳ್ಬೇಕಂತೇಳಿ ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ.